ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ವಿಜಯ್ ವೀರಪ್ಪ. ಇವತ್ತು ನಮ್ಮ ಜೊತೆಗೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಮುಂದಿನ ಒಂದು ತಾಸು ನಾವು ಅವರ ಜೊತೆ ಅವರ ಚಿಂತನೆಗಳ ಬಗ್ಗೆ, ಅವರ ಅಭಿಪ್ರಾಯಗಳನ್ನು ಪಡ್ಕೊಳ್ತಾ ಹೋಗೋಣ. ಹೆಚ್ಚಿನ ಇಂಟ್ರಡಕ್ಷನ್ ಬೇಡ ಇವರಿಗೆ ಅಂತ ಅಂದ್ಕೊಳ್ತೀನಿ ನಾನು. ಬಿಗ್ ಬಾಸ್ ಕನ್ನಡ 8ನೇ ಸೀಸನ್ನ ಕಂಟೆಸ್ಟೆಂಟ್, ಕನ್ನಡ ಚಿತ್ರರಂಗದಲ್ಲಿ ನಿರ್ಮಾಪಕರಾಗಿ ಗುರುತಿಸಿಕೊಂಡಿರೋರು, ಅದಾದಮೇಲೆ ಬೇರೆ ಬೇರೆ ವಿಚಾರಗಳಿಗೆ ದೊಡ್ಡ ಮಟ್ಟದಲ್ಲಿ ಸದ್ದಾದಂಥವ್ರು. ಇದಕ್ಕೆ ಮುಂಚಿನ ನಮ್ಮ ವೇದಿಕೆಯ ಒಂದು ಚರ್ಚೆಯಲ್ಲಿ ಒಂದು ಘೋಷಣೆ ಮಾಡೋದ್ರ ಮೂಲಕ ಮತ್ತೆ ಈ ಚರ್ಚೆಗೆ ಈಗ ಪ್ರಶಾಂತ್ ಸಂಬರ್ಗಿ ಅವರು ದಾರಿ ಮಾಡಿಕೊಟ್ಟಿದ್ದಾರೆ. ಸೊ ಮೊದಲು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಡ್ತೀನಿ. ಹಲೋ ಸರ್, ವೆಲ್ಕಮ್. ವಿಜಯ್, ನಮಸ್ಕಾರ. ವಿಜಯ್ ವೀರಪ್ಪ, ನಮಸ್ಕಾರ. ಹೇಗಿದ್ದೀರಾ ಸರ್? ಸೂಪರ್, ಚೆನ್ನಾಗಿದ್ದೀವಿ. ಸೊ ಮೊದಲಿಗೆ ಪ್ರಶಾಂತ್ ಸಂಬರ್ಗಿ ಅವರನ್ನ ನಿರ್ಮಾಪಕರು ಅಂತ ಗುರುತಿಸ್ಬೇಕಾ, ಭವಿಷ್ಯದ ರಾಜಕಾರಣಿ ಅನ್ಬೇಕಾ, ರಾಷ್ಟ್ರೀಯವಾದಿ ಅಂತ ಕರಿಬೇಕಾ? ಭಾರತದ ಪ್ರಜೆ, ರಾಷ್ಟ್ರೀಯವಾದಿ, ಹಿಂದುತ್ವವಾದಿ ಅಂತ ಕರೆದ್ರೆ ಓಕೆ, ಅದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಮನಸ್ಸು ಇರ್ತಕ್ಕಂಥ ಒಬ್ಬ ಮನುಷ್ಯತ್ವ, ಗುಡ್ ಹ್ಯೂಮನ್ ಅಂತ ನನ್ನ ಗುರುತಿಸಿದ್ರೆ ಈ ಸಮಾಜ, ಅದಕ್ಕಿಂತ ಒಳ್ಳೆ ಪುಣ್ಯದ ಕೆಲಸ ಅದಿಲ್ಲ. ಓಕೆ, ಹೇಗೆ ಗುರುತಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ ಸರ್ ಸಮಾಜದಲ್ಲಿ? ನೀವು ಜನರಿಗೆ ಪರಿಚಯ ಆಗಿದ್ದು ಸಿನಿಮಾ ರಂಗದಿಂದ, ಈಗ ಹೆಚ್ಚಿಗೆ ನಿಮ್ಮ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇರೋದು ರಾಜಕೀಯವಾಗಿ. ಸೊ ಯಾವ ಆಯಾಮದಲ್ಲಿ ಜನ ಈಗ ಪ್ರಶಾಂತ್ ಸಂಬರ್ಗಿ ಅವರನ್ನು ನೋಡಬೇಕು? ಅಲ್ಲ, ಜನರು ನನ್ನನ್ನು ಡಬ್ಬಿಂಗ್ ಹೋರಾಟದಲ್ಲಿ 2012ರಲ್ಲಿ ಗುರುತಿಸಿದ್ರು. ಯಾಕೆ ನಾವು CCI ಕೋರ್ಟ್ಗೆ ಹೋದಾಗ ಅಲ್ಲಿ ನಮ್ಮನ್ನು ಕರ್ನಾಟಕದ ಜನತೆಗೆ ಕನ್ನಡದ ನಾಡು ನುಡಿ ಎಲ್ಲವೂ ಕನ್ನಡದಲ್ಲಿ ಬರಬೇಕು ಅಂತ ಹೋರಾಟ ಮಾಡಿದಾಗ ಡಬ್ಬಿಂಗನ್ನು ತರಬೇಕು ಅಂಥೇಳಿ ಗ್ರಾಹಕರ ಕೂಟಕ್ಕೆ ಒಬ್ಬರು ನಾನು ಸದಸ್ಯನಾಗಿ ಮಾಡಿದ ಹೋರಾಟ ಗುರ್ತು ಮಾಡಿದ್ರು. ಅದಾದ ನಂತರ ನಿಜವಾದ ಕನ್ನಡೀಕರಣ, ಕನ್ನಡ ಗ್ರಾಹಕರ ಹಕ್ಕುಗಳು, ಅದಕ್ಕೋಸ್ಕರ ಹೋರಾಟ ಮಾಡಿದ್ವಿ. ಅದಾದ ನಂತರ ಅನೇಕ ಒತ್ತುವರಿಗಳು, ಎಸ್ಪೆಷಲಿ ಲೇಕ್ ಒತ್ತುವರಿಗಳ ಬಗ್ಗೆ ಹೋರಾಟ ಮಾಡಿದ್ವಿ. ಅದ್ರ ಜನ ಪ್ರಶಂಸೆ ಕೊಟ್ಟರು. ಅದಾದ ನಂತರ ಕರ್ನಾಟಕದಲ್ಲಿ ನಡೆಯುವ ಅನೇಕ ಡ್ರಗ್ ಮಾಫಿಯಾಗಳ ಬಗ್ಗೆ ನಮ್ಮ ಧ್ವನಿ ಎತ್ತಿ ಜನರಿಗೆ ಒಂದು ಪರಿಚಯ ಮಾಡಿಕೊಟ್ವಿ. ಈ ಥರದ ಒಂದು ದಂಧೆ ಇದೆ, ಈ ಥರದ ಒಂದು ಮಾಫಿಯಾ ಇದೆ, ಈ ಥರದ ಒಂದು ಸ್ಯಾಂಡ್ಲ್ವುಡಲ್ಲಿ ಕೊಳಕಿದೆ, ಈ ಥರದ ಒಂದು ಸ್ಯಾಂಡ್ಲ್ವುಡಲ್ಲಿ ಒಂದು ಡ್ರಗ್ಗಿನ ಹಾವಳಿ ಇದೆ, ಒಂದು ಪಾಪದ ದುಡ್ಡು ಚಿತ್ರರಂಗದಲ್ಲಿದೆ. ಈ ಥರದ ಅನೇಕ ವಿಷಯಗಳನ್ನು ನಾವು ಮಾತಾಡ್ಕೊಂಡು ಬಂದ್ವಿ. ಅದಾದ ನಂತರ ಬಿಗ್ ಬಾಸ್ ಆಯಿತು. ಇಷ್ಟು ವರ್ಷಗಳ ಹಿಂದೆ ನಾವು ಹಿಂದುತ್ವ ಮತ್ತು ರಾಷ್ಟ್ರೀಯವಾದಿ, ರಾಷ್ಟ್ರೀಯ ಚಿಂತನೆ, ನ್ಯಾಷನಲಿಸ್ಟಿಕ್ ಐಡಿಯಾ, ಭಾರತ ಮೊದಲು, ಭಾರತ ನನ್ನ ದೇಶ, ಭಾರತದ ಆಮೇಲೆ ಮಿಕ್ಕಿದ್ದೆಲ್ಲ, ಈ ಥರದ್ದೆಲ್ಲ ಒಂದು ಹೋರಾಟಗಳನ್ನು ಜನರು ಮೆಚ್ಚುಗೆ ಪಟ್ಟಿದ್ದಾರೆ. ಇವತ್ತು ನಿಮ್ಮಲ್ಲಿ ನಾನು ನನ್ನ ಈಗ ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳು, ಈಗ ನಡೀತಾ ಇರ್ತಕ್ಕಂಥ ಅನೇಕ ಇದ್ರ ಬಗ್ಗೆ, ವಿಚಾರದ ಬಗ್ಗೆ ಜನರ ಮುಂದೆ ಹಂಚ್ಕೊಳಕ್ಕೆ ಜಿ ನ್ಯೂಸಿಗೆ ಬಂದಿದ್ದೀನಿ. ಓಕೆ, ಸೊ ರಾಷ್ಟ್ರೀಯವಾದ ಮತ್ತೆ ಹಿಂದುತ್ವದ ಪ್ರತಿಪಾದನೆ, ಪ್ರಶಾಂತ್ ಸಂಬರ್ಗಿ ಅವರು ಇದನ್ನ ಅವರು ಗ್ರಹಿಸಿಕೊಂಡ ಹಾಗೆ ಹೇಗೆ ಮತ್ತೆ ಎಷ್ಟರ ಮಟ್ಟಿಗೆ ಪ್ರತಿಪಾದಿಸ್ತಾರೆ? ಎಲ್ಲವೂ ರಾಷ್ಟ್ರೀಯವಾದ. ಯಾಕಂದರೆ ನಾನು ಬಂದಿರತಕ್ಕಂಥದ್ದು ಕುಟುಂಬ ಒಂದು ಫ್ರೀಡಮ್ ಫೈಟರ್ ಫ್ಯಾಮಿಲಿಯಿಂದ ಬಂದಿದ್ದು. ನಮ್ಮ ತಾತ ಮತ್ತು ನಮ್ಮ ಅಜ್ಜಿ ಕರ್ನಾಟಕದ ಏಕೈಕ ದಂಪತಿಗಳು ಫ್ರೀಡಮ್ ಫೈಟರ್ಸ್ ಆಗಿ ಕರ್ನಾಟಕ ಗೆಜೆಟಲ್ಲಿ ಬಂದಿದ್ದು. ಅವರ ಒಂದು ಫ್ಯಾಮ್ಲಿಯಲ್ಲಿ ನಾನು ಪುಣ್ಯ ಮಾಡಿದ್ದೀನಿ ಹುಟ್ಟಕ್ಕೆ. ಸೊ ಸಂಬರ್ಗಿ ಫ್ಯಾಮ್ಲಿ ಬೆಳಗಾಮಿನ ಒಂದು ಖಾನಾಪುರ ತಾಲೂಕಿನ ಹಿರೇಮುನ್ನಳ್ಳಿ ಗ್ರಾಮದಲ್ಲಿ ನಮ್ಮ ತಾತ ಮಾಡಿರ್ತಕ್ಕಂಥ ಕೋಆಪರೇಟಿವ್ ಮೂವ್ಮೆಂಟ್, ಫ್ರೀಡಮ್ ಮೂವ್ಮೆಂಟ್, ಗಡಿ ವಿಚಾರಕ್ಕಾಗಿ ಸತ್ಯಾಗ್ರಹ, 1925ರಲ್ಲಿ ನಡೆದ ಮಹಾತ್ಮ ಗಾಂಧಿ ಅವರ ಏಕೈಕ ಕಾಂಗ್ರೆಸ್ ಅಧಿವೇಶನ ಬೆಳಗಾಮಲ್ಲಿ ನಡೆದಾಗ ಉಸ್ತುವಾರಿ ತಗೊಂಡಿದ್ದು. ಹೀಗೆ ರಾಜಕೀಯ ಜನ ನಮ್ಮ ಮನೆಗೆ ಬಂದು ಹೋಗ್ತಾ ಇದ್ದಿದ್ದು ಸರ್ವೇ ಸಾಮಾನ್ಯ. BD ಜತ್ತಿಯಿಂದ ಹಿಡ್ಕೊಂಡು ನಿಜಲಿಂಗಪ್ಪ ಅವ್ರಿಗೂ ನಮ್ಮ ಮನೆಗೆ, ನಮ್ಮ ಕುಗ್ರಾಮಕ್ಕೆ ನಮ್ಮ ತಾತ ಬ್ಯಾಂಕಿನ ಅಧ್ಯಕ್ಷರು, ಶುಗರ್ ಫ್ಯಾಕ್ಟ್ರಿಯ ನಿರ್ದೇಶಕರು. ಹೀಗೆ ಇದೆಲ್ಲ ಇರಬೇಕಾದ್ರೆ ರಾಜಕೀಯ, ಸಮಾಜ ಮತ್ತು ಹೋರಾಟ, ದೇಶದ ಹೋರಾಟ ಅಥವಾ ಫ್ರೀಡಮ್ ಸ್ಟ್ರಗಲ್ನ ನಾನು ಕಣ್ಮುಂದೆ ನೋಡಿರ್ತಕ್ಕಂಥದ್ರಿಂದ ಒಂದೆಲ್ಲೋ ಒಂದು ಕಡೆ ಕಿಚ್ಚು ನಮ್ಮಲ್ಲಿ ಹೆಚ್ಚಾಗಿದೆ ಅನ್ಕೊಂತೀನಿ ನಾನು. ಓಕೆ, ಹಾಗಿದ್ರೆ ರಾಷ್ಟ್ರೀಯವಾದ ಮತ್ತೆ ಹಿಂದುತ್ವದ ಪ್ರತಿಪಾದನೆ ಒಟ್ಟೊಟ್ಟಿಗೆ ಸಾಗುತ್ತೆ ಅಂತ ಹೇಳ್ತೀರಾ ಸರ್ ನೀವು? ಹೌದು, ಭಾರತ ಒಂದು ಹಿಂದೂ ಭೂಮಿ, ಹಿಂದೂ ರಾಷ್ಟ್ರ. ಭಾರತ ಅನೇಕ ದೇವರಿಗೆ, ಪುಣ್ಯ ಸ್ಥಳಕ್ಕೆ, ರಾಮಾಯಣ ಮಹಾಭಾರತ ಎಲ್ಲ ಒಂದು ಪುಣ್ಯದ ಒಂದು ಕೆಲಸಕ್ಕೆ ಭಾರತ ನಾಂದಿ ಹಾಡಿದೆ. ಈಗ ಇತ್ತೀಚಿನ ದಿನಗಳಲ್ಲಿ 47 ಆದಮೇಲೆ, ಸ್ವತಂತ್ರ ಬಂದಾದಮೇಲೆ, ಅದನ್ನು ಪಾಕಿಸ್ತಾನ್ ಮತ್ತು ಹಿಂದೂಸ್ತಾನ್ ಅಂತ ಡಿವೈಡ್ ಆದಮೇಲೆ 73-75ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಸೆಕ್ಯುಲರ್ ಅನ್ನೋ ಪದ ಹಾಕಿದ್ರು. ಆದರೆ ಪಾರ್ಟಿಷನ್ ಆಗ್ಬೇಕಾದ್ರೆ, ಭಾಗ ಆಗ್ಬೇಕಾದ್ರೆ ಜಾತಿ ಆಧಾರದ ಮೇಲೆ ಭಾಗ ಆಗಿದ್ದು. ನಿಮಗೆ ಮುಸ್ಲಿಂ ರಾಷ್ಟ್ರಕ್ಕೆ ಪಾಕಿಸ್ತಾನ್ ಕೊಟ್ವಿ, ಹಿಂದೂ ರಾಷ್ಟ್ರಕ್ಕೆ ಹಿಂದೂಸ್ತಾನ್ ಕೊಟ್ವಿ. ಹೀಗೆ ಆಗಿರ್ಬೇಕಾದ್ರೆ
ಹಿಂದುತ್ವ ಮತ್ತು ಹಿಂದೂ ಅನ್ನೋ ಹಿಂದೂಯಿಸಂ ಅನ್ನು ಉಳಿಸ್ಕೊಂಡು ಹೋಗಬೇಕು ಅಂದ್ರೆ ಈಗಿನ ಯುವ ಜನತೆಗೆ ಈ ರಾಷ್ಟ್ರೀಯವಾದ ಮತ್ತು ರಾಷ್ಟ್ರೀಯತೆಯನ್ನ ಹೇಳ್ಕೊಡ್ಬೇಕು, ಅವರಿಗೆ ಆ ವಿಷಯನ ತಲುಪಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಹೋರಾಟ, ಈ ಒಂದು ದಿನ ಚರ್ಚೆ, ಡಿಜಿಟಲ್ ಯುಗದಲ್ಲಿ ಮಾತು, ಡಿಬೇಟ್ಸು, ಬರವಣಿಗೆ ಹೆಚ್ಚಾಗಿ ಕಾಣಿಸ್ತದೆ. ಓಕೆ, ಸೊ ಈಗ ನಿನ್ನೆ ಒಂದು ಮಾತು ಹೇಳಿದ್ರು ಪ್ರಶಾಂತ್ ಸಂಬರ್ಗಿ ಅವರು, ಹಿಂದೂಗಳು ಜಾಗೃತರಾಗಬೇಕು, ಇಲ್ಲಾಂದ್ರೆ ಕಾಶ್ಮೀರದಲ್ಲಾಗಿದ್ದು ದೇಶದ ಬೇರೆ ಬೇರೆ ಭಾಗದಲ್ಲೆಲ್ಲ ಆಗುತ್ತೆ, ಹಿಂದೂ ಸಮಾಜ ಜಾಗೃತವಾಗಬೇಕು ಅಂತ ದಿ ಕಾಶ್ಮೀರ್ ಫೈಲ್ಸ್ ಸಿನಿಮಾವನ್ನ ಬೆಂಬಲಿಸೋ ನಿಟ್ಟಿನಲ್ಲಿ ಒಂದು ಹೇಳಿಕೆ ಕೊಡ್ತಾರೆ. ಅಂದ್ರೆ ಧರ್ಮ ಪ್ರಚಾರ, ಧರ್ಮದ ಅಮಲನ್ನ ತುಂಬೋದು, ಪ್ರಚೋದನೆಗೆ ಒಳಪಡಿಸುವಂತ ಕೆಲಸಗಳಾಗ್ತಾ ಇದೆ ಈ ಮೂಲಕ ಅಂತ ಪ್ರಶಾಂತ್ ಸಂಬರ್ಗಿ ಅವ್ರ ಮೇಲೆ ಆರೋಪಗಳು ಬಂದಾಗ ಅದಕ್ಕೆ ಏನ್ ಹೇಳ್ತಾರೆ? ಕಾಶ್ಮೀರ್ ಫೈಲು ಪ್ರಚೋದನೆ ಅಂತ ಹೇಳೋದಾದ್ರೆ ಸೆನ್ಸಾರ್ ಸರ್ಟಿಫಿಕೇಟು ತಪ್ಪಾಗತ್ತೆ. ಕಾಶ್ಮೀರ್ ಫೈಲು ಒಂದು ಎರಡು ಕೋಮಿನ ನಡುವೆ ಗಲಾಟೆ ಆಗುತ್ತೆ ಅಂದ್ರೆ ಮುಂಬೈ ಹೈಕೋರ್ಟು ತಪ್ಪಾಗತ್ತೆ. ಸತ್ಯ ಹೇಳೋದಿದ್ರೆ ಅದು ಹೇಗೆ ಪ್ರಚೋದನೆ ಆಗುತ್ತೆ? ಸತ್ಯ ಹೇಳೋದ್ರಿಂದ ಒಂದು ಧರ್ಮ ಉಳಿಸ್ಬೇಕು ಅಂದ್ರೆ, ಒಂದು ಯೂನಿಟಿ ಅಂದ್ರೆ ಜನರಲ್ಲಿ ಒಂದು ಒಗ್ಗಟ್ಟನ್ನು ಬೆಳೆಸಬೇಕು ಅಂದ್ರೆ ಈ ಥರ ಒಂದು ಆಗಿತ್ತು. 1990ಯಲ್ಲಿ ಆದ ಒಂದು ಅನಾಹುತಾನ, 1990ಯಲ್ಲಿ ಆದ ಒಂದು ದುರ್ಘಟನೆಯನ್ನ ಜಾತಿಯ ಆಧಾರದ ಮೇಲೆ ನೀನು ಮುಸ್ಲಿಂ ಆದರೆ ಈ ಕಾಶ್ಮೀರ ಇರು ಅಂತ ಹೇಳಿ ಹತ್ಯೆ ಮಾಡಿದ್ರಲ್ಲ, ಅದನ್ನ ಒಂದು ಚಿತ್ರ ವಿವೇಕ್ ಅಗ್ನಿಹೋತ್ರಿ ಮಾಡಿದ್ದಾರೆ. ಅದನ್ನ ನಮ್ಮ ಕರ್ತವ್ಯ. ಅದು 32 ವರ್ಷದ ಹಿಂದೆ ಆಗಿರ್ತಕ್ಕಂಥ ಈ ಘಟನೆಯನ್ನ ಇವತ್ತಿನ ಯುವ ಜನತೆ, ಭಾರತ ಒಂದು ಚಿಕ್ಕ ದೇಶ, ಈಗ ಇಟ್ಸ್ ಅ ವೆರಿ ಯಂಗ್ ಕಂಟ್ರಿ ಅಂದ್ರೆ ಹೇಗೆ ಪಾಪ್ಯುಲೇಷನ್ ವೈಸು ನಾವು ಈಗ 25ರಿಂದ 35, ನಮ್ಮ ಪಾಪ್ಯುಲೇಷನ್ 62% ಇದೆ. ಇವ್ರು ಹುಟ್ಟೇ ಇರಲಿಲ್ಲ 91ರಲ್ಲಿ. ಆಗ ಆದಂತ ಒಂದು ಈ ದುರ್ಘಟನೆಯನ್ನ ಈ ಯುವ ಜನತೆಗೆ ಹೇಳ್ಕೊಡ್ಬೇಕು, ತೋರಿಸ್ಬೇಕು ಅಂದ್ರೆ ಕಾಶ್ಮೀರ್ ಫೈಲ್ಸ್ ಅನ್ನ ನೋಡ್ಲೇಬೇಕು. ಕಾಶ್ಮೀರ್ ಫೈಲ್ಸ್ ಅನೇಕ ಫೈಲ್ಗಳಾಗಿದೆ. ಆದರೆ ಇದನ್ನ ಅದೇನು 500 ವರ್ಷ ಹಿಂದೆ ಆಗಿಲ್ಲ, ಮುಘಲ್ ರಾಜ್ಯದಲ್ಲಿ ಆಗಿಲ್ಲ, ಈಗ ಮೊನ್ನೆ ಆಗಿರ್ತಕ್ಕಂಥದ್ದು 32 ವರ್ಷ ಹಿಂದೆ ಆಗಿರ್ತಕ್ಕಂಥ ಘಟನೆಯನ್ನ ಒಂದು ನರಮೇಧ, ಒಂದು ಹ್ಯೂಮನ್ ಜೆನೋಸೈಡ್, ಒಂದು ಮರ್ಡರ್, ಒಂದು ನಮ್ಮ ದೇಶದಲ್ಲೇ ನಾವೇ ಬದುಕೊಂಡು ನಾವೇ ಅಲ್ಲಿ ಒಂಥರ ಔಟ್ಸೈಡರ್ಸ್ ಆಗ್ಬಿಟ್ಟಿದ್ವಿ. ಇದನ್ನ ಒಂದು ಚಿತ್ರೀಕರಣ ಮಾಡಿರ್ತಕ್ಕಂಥದ್ದು. ಸೊ ಇದನ್ನ ನಾವು ಜನರಿಗೆ ತೋರಿಸ್ತಾ ಇದ್ದೀವಿ. ಅನೇಕ ಫ್ರೀ ಶೋಗಳನ್ನ ಆರ್ಗನೈಸ್ ಮಾಡ್ತಾ ಇದ್ದೇವೆ. ಕಣ್ಣೀರು ಬರುವ ಈ ಕಥೆಯನ್ನ ಜನರು ನೋಡಿ ಒಗ್ಗಟ್ಟಾಗ್ಲಿ, ಮೊದಲು ರಾಷ್ಟ್ರೀಯತೆ ಬೆಳೀಲಿ, ರಾಷ್ಟ್ರ ಪ್ರೇಮ ಬೆಳೀಲಿ, ಒಗ್ಗಟ್ಟಿಂದ ಇರಬೇಕು. ಧರ್ಮ ಆಮೇಲೆ, ಫಸ್ಟ್ ಧಿಕ್ಕಾರ ಟೆರರಿಸಂಗೆ, ಧಿಕ್ಕಾರ ಜಾತಿವಾದಕ್ಕೆ. ಇದನ್ನ ನಾವು ತೋರಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇದೀವಿ ಹೊರತು ಬೇರೆ ಯಾವುದೋ ಒಂದು ಪಕ್ಷಕ್ಕೆ ನಾವು ಅಪ್ಲಿಕೇಶನ್ ಹಾಕಿರೋದಾಗ್ಲಿ ಅಥವಾ ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ನಾವು ಅದನ್ನ ಮುಂದೆ ಇಟ್ಕೊಂಡು ಹೋರಾಟ ಮಾಡ್ತಾ ಇರೋದಲ್ಲ. ಜನರಿಗೆ ಆಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ ಒಗ್ಗಟ್ಟಿಲ್ಲ ಅಂದರೆ ನಾವು ಕೇವಲ ಒಂದು DJ ಹಳ್ಳಿ ಮತ್ತು KG ಹಳ್ಳಿ ಆದ ಗಲಾಟೆಗೆ ಬೆಚ್ಚಿಬಿದ್ವಿ. ಒಂದು ಪೊಲೀಸ್ ಸ್ಟೇಷನ್ ಅನ್ನ ಮಾಬಲ್ಲಿ ಸುಟ್ಟು ಹಾಕಿದ್ರು. ನಾವು ಮೊನ್ನೆ ಶಿವಮೊಗ್ಗದಲ್ಲಿ ಹರ್ಷ ಮರ್ಡರ್ ಕೇಸಲ್ಲಿ ನಾವು ಬೆಚ್ಚಿಬಿದ್ವಿ. ಹೀಗೆ ಹಿಜಾಬ್ ಗಲಾಟೆಗಳಾದಾಗ, ಸ್ಟ್ರೈಕ್ಗಳಾದಾಗ ನೋಡಿ ಬೆಚ್ಚಿಬಿದ್ವಿ. ಬರೀ 1%ಗೆ ನಾವು ಬೆಚ್ಚಿಬಿದ್ದಿದ್ದೀವಿ. ಅಲ್ಲಿ 5 ಲಕ್ಷ ಹಿಂದೂಗಳು, ಸರ್ದಾರ್ಜಿಗಳು, ಕಾಶ್ಮೀರಿ ಪಂಡಿತರು, ಅನೇಕ ಜನರು ವಲಸೆ ಹೋದ್ರು. ಅದ್ರ ಬಗ್ಗೆ ನಾವು ಮಾಹಿತಿ ಬರಲಿಲ್ಲ, ಮಾಹಿತಿಯನ್ನ ಕಟ್ಟಿ ಹಾಕಿದ್ರು, ಇನ್ಫಾರ್ಮೇಶನ್ ಪಾಸ್ ಆನ್ ಆಗಿಲ್ಲ. ಈಗ ಅದೇನೋ ಕಾಶ್ಮೀರ್ ಫೈಲ್ ಅಂತ ಬಂದಿದೆ. ಜನ ನೋಡ್ಲಿ, ತಿಳ್ಕೊಳ್ಳಿ ಯಾವ ಥರದ ರಾಜಕೀಯ ಪರಿಸ್ಥಿತಿಯಲ್ಲಿ, ರಾಜಕೀಯ ವ್ಯವಸ್ಥೆಯಲ್ಲಿ ಒಬ್ಬರಿಗೆ ಓಲೈಸಕ್ಕೆ, ಒಂದು ಮತವನ್ನು, ಒಂದು ಜಾತಿಯನ್ನು ಓಲೈಸಕ್ಕೆ ಅದನ್ನೆಲ್ಲ ಮುಚ್ಚಿಟ್ಟಿದ್ರಲ್ಲ, ಈಗ ಆಚೆ ಬರ್ತಾ ಇದೆ. ಇದೇನು ಒಂದು ರಾಮಾಯಣ ಅಲ್ಲ, ಮಹಾಭಾರತ ಅಲ್ಲ, ಒಂದು ಚಂದಮಾಮ ಕಥೆ ಅಲ್ಲ. ಇದು ಆಗಿರುವ ಸತ್ಯ. ಬಟ್ ಸರ್, ಇದು ಅರ್ಧ ಸತ್ಯ ಇದು ಅಂತ ಹೇಳ್ತಾರೆ. ಸಂಪೂರ್ಣ ಸತ್ಯ ಹೇಳಿ ಜನಕ್ಕೆ. ಅರ್ಧ ಸತ್ಯ ಯಾವತ್ತಿದ್ರೂ ಬಹಳ ಅಪಾಯಕಾರಿ. ಒಟ್ಟುಗೂಡಿಸುವಂತ ಕೆಲಸ ಏನು ಆಗ್ತಾ ಇಲ್ಲ ಈ ಸಿನಿಮಾದ ಮೂಲಕ. ಸಮುದಾಯಗಳ ನಡುವೆ ಬಿರುಕು ಮೂಡಿಸ್ತಾ ಇದ್ದಾರೆ. ಇದು ಬಿಜೆಪಿ ಪ್ರಾಯೋಜಿತ, ಚುನಾವಣೆ ದೃಷ್ಟಿಲಿ ಇಟ್ಕೊಂಡು ಬಿಜೆಪಿ ಮಾಡಿಸ್ಕೊಂಡಿರೋ ಸಿನಿಮಾ ಅಲ್ಲ, ಇದು ಪ್ರಚಾರಕ್ಕೆ ಬೇಕಾಗಿರೋ ಒಂದು ವಿಡಿಯೋ ಅಂತ ವಿಶ್ಲೇಷಣೆಗಳು ಹೇಳಿದ್ರೆ ಅದಕ್ಕೆ ಪ್ರಶಾಂತ್ ಸಂಬರ್ಗಿ ಅವ್ರ ಉತ್ತರ ಏನು? ಈ ಪಿಕ್ಚರ್ ಅಲ್ಲಿ 1% ಸುಳ್ಳಿದೆ ಅಂತ ಯಾರಾದರೂ ಅದನ್ನು ಪ್ರೂವ್ ಮಾಡಿಬಿಟ್ರೆ ನಾನು ಸಾಮಾಜಿಕ ಜಾಲತಾಣದಲ್ಲಿ ಮಾತಾಡೋದನ್ನ ನಿಲ್ಲಿಸ್ಬಿಡ್ತೀನಿ. ಈ ಪಿಕ್ಚರ್ ಅಲ್ಲಿ 1% ಸುಳ್ಳಾಗಿದ್ರೆ ಆತ ಮನುಷ್ಯತ್ವಕ್ಕೆ ಒಂದು ಕಪ್ಪು ಚುಕ್ಕೆ, ಮನುಷ್ಯತ್ವಕ್ಕೆ ವಿರುದ್ಧವಾಗಿರ್ತಕ್ಕಂಥ ವ್ಯಕ್ತಿ ಆತ. ಇಂಥವ್ರು ಮಾತ್ರ ಈ ವಿಷಯಗಳನ್ನ ಡೊಂಬರಾಟ, ಒಂದು ರಾಜಕೀಯ ಪಕ್ಷಕ್ಕೆ ಓಲೈಸಿಕೆ ಮಾತಾಡೋದು ವಿಷಯ. ಅಷ್ಟು ಜನ ಇಸ್ರೇಲಿನ ಬೇಹುಗಾರಿಕೆ ಸಂಸ್ಥೆ ಮೊಸಾದ್ ತನ್ನ ಇಂಟೆಲಿಜೆನ್ಸ್ ರಿಪೋರ್ಟಲ್ಲಿ 450 ಜನ ಹಿಂದೂಗಳನ್ನು ಕೊಂದಿರೋದು ಮಾಹಿತಿ
ಬರ್ಕೊಂಡಿದ್ದಾರೆ. 4 ಲಕ್ಷ ಜನ ವಲಸೆ ಹೋಗಿರೋದನ್ನ ಇಡೀ ಕರ್ನಾಟಕ ಮಹಾರಾಷ್ಟ್ರಕ್ಕೆ ಬಂದಿರೋದನ್ನ ದಾಖಲೆಗಳು ಸಿಕ್ಕಿವೆ. ಅದಾದ ನಂತರ ಮಹಾರಾಷ್ಟ್ರದಲ್ಲಿ ಬಾಲಾಸಾಹೇಬ್ ಠಾಕ್ರೆ ಅವರು ಎಂಟೈರ್ ಕಾಶ್ಮೀರ್ ಇಂದ ಬಂದಿರತಕ್ಕಂಥ ವಲಸೆ ಬಂದಿರತಕ್ಕಂಥವ್ರಿಗೆ ಎಜುಕೇಷನ್ ಫ್ರೀ ಅನೌನ್ಸ್ ಮಾಡಿದ್ದಾರೆ. ಎಂಥ ಕ್ಯಾಂಪ್ಸ್ಗಳಲ್ಲಿ BBC ಅವರು ಮಾಡಿರ್ತಕ್ಕಂಥ ವಿಡಿಯೋಗಳಿವೆ. ಇಷ್ಟು ನಮ್ಮ ಕಣ್ಮುಂದೆ ಇರಬೇಕಾದ್ರೆ ಇದು ಒಂದು ಕಟ್ಟುಕತೆ ಅಂತ ಹೇಳೋದಾದ್ರೆ ನಾನು ಅವ್ರಿಗೆ ಮನುಷ್ಯತ್ವನೇ ಇಲ್ಲ, ಬರೇ ವಾದಕ್ಕೆ ಒಂದು ವಾದ ಮಾಡ್ತಾ ಇದ್ದಾರೆ ಅನ್ಕೊಂತೀನಿ ಅಷ್ಟೇ. ಓಕೆ, ಸೊ ಕಾಶ್ಮೀರ್ ಫೈಲ್ಸ್ಗೆ ಸಂಬಂಧಪಟ್ಟ ಹಾಗೆ ಇದು ಪ್ರಶಾಂತ್ ಸಂಬರ್ಗಿ ಅವರ ಅಭಿಪ್ರಾಯ. ಅದ್ರ ಜೊತೆಗೆ ಕೂರ್ಗ್ ಫೈಲ್ಸ್ ಮೇಲೂ ಕೂಡ ಆಸಕ್ತಿ ತೋರಿಸಿ ಮಾತಾಡಿದ್ರು. ಆ ಬಗ್ಗೆ ಅವರಿಂದ ತಿಳ್ಕೊಳ್ಳೋಣ. ಕಾಶ್ಮೀರ್ ಫೈಲ್ಸ್ ತರಾನೇ ಇನ್ನು ಸಾಕಷ್ಟು ಫೈಲ್ಸ್ಗಳು ಓಪನ್ ಆಗಬೇಕು ಅನ್ನೋದನ್ನ ಪ್ರಶಾಂತ್ ಸಂಬರ್ಗಿ ಅವರು ಹೇಳಿದ್ರು. ಅದ್ರ ಜೊತೆಗೆ ನಮ್ಮ ರಾಜ್ಯದಲ್ಲಿ ನಡೆದಿರೋ ನರ್ಮೇಧ ಒಂದಿದೆ ಕೂರ್ಗ್ನಲ್ಲಿ. ಕೂರ್ಗ್ ಫೈಲ್ಸ್ ಬರೋದಾದ್ರೆ ನಾನು 1 ಕೋಟಿ ಕೊಡ್ತೀನಿ, ಸಿನಿಮಾ ಮಾಡೋರು ಮುಂದೆ ಬನ್ನಿ ಅಂತ ಆಫರ್ ಕೂಡ ಕೊಟ್ಟಿದ್ದಾರೆ. ಏನಿದ್ರೆ ಹಿಂದಿನ ಉದ್ದೇಶ? ಧರ್ಮದ ಆಧಾರದ ಮೇಲೆ ಜಾತಿ ಪರಿವರ್ತನೆ ಮಾಡಬೇಕು, ನಮ್ಮ ಧರ್ಮನ ಜಾಸ್ತಿ ಆಗಬೇಕು ಅಂತ ಹುಚ್ಚು ಹಫೀಮ್ ಇಟ್ಕೊಂಡು ಹೋಗಿದ್ದು ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್ಗೆ ಇದ್ದಿದ್ದು ಹುಚ್ಚು ಒಂದೇ, ಅದು ಆಗಿನ ಟೆರರಿಸ್ಟ್ ಆಕ್ಟಿವಿಟಿ ಅಂತ ನಾನು ಹೇಳ್ತೇನೆ. ಆಗಿನ ಐಸಿಸ್ ಅಂದರೆ ಟಿಪ್ಪು ಸುಲ್ತಾನ್. ಕೂರ್ಗ್ ನಮಗೆ ಬೇಕು, ಕೂರ್ಗ್ ಜನರನ್ನ ನಾವು ಚೇಂಜ್ ಮಾಡ್ತೇವೆ, ಮಂಗಳೂರಿನ ಕ್ರಿಶ್ಚಿಯನ್ಸನ್ನು ನಾವು ಚೇಂಜ್ ಮಾಡ್ತೇವೆ. ಇದನ್ನು ಜಾಸ್ತಿ ಅಲ್ಲ, 250 ಇಯರ್ಸ್ ಆಗಿರೋದು. ಅನೇಕ ಪುಸ್ತಕಗಳು ಬಂದು ಹೋದ್ವು. ಆ ಪುಸ್ತಕ ನನಗೊಂದು ಕೈ ಸಿಕ್ಕಿದಾಗ ಒಬ್ಬ ಕ್ರಿಶ್ಚಿಯನ್ ಬರೆದಿರ್ತಕ್ಕಂಥ ಪುಸ್ತಕ, ಹೇಗೆ ಹಿಂದೂಗಳನ್ನು ಮತ್ತು ಕ್ರಿಶ್ಚಿಯನ್ಗಳನ್ನು ಕುದುರೆ ಮೇಲೆ ಹಿಂಗಡೆ ಕಟ್ಟಿ ಎಳ್ಕೊಂಡು ಹೋಗಿ ಸಾವನ್ನು ಸಂಭ್ರಮಿಸ್ತಾ ಇದ್ರು, ಹೇಗೆ ಹೆಣಗಳನ್ನು ಚುಚ್ಚಿ ಕಾವೇರಿ ನದಿ ಹಾಕಿದಾಗ ಕಾವೇರಿ ನದಿ ಕೆಂಪಗಾಗಿ ಹರಿತಾ ಇತ್ತು 3 ದಿನ. ಪ್ರತಿಯೊಂದು ಕೂರ್ಗಿನೂ ತನ್ನ ನಾಯಿಗೆ ತಿಪ್ಪು ಅಂತ ಹೆಸರಿಟ್ಟಿದ್ದಾನೆ. ಯಾಕೆ ಅಂದರೆ ಅದಷ್ಟು ಕೋಪ, ಅಷ್ಟು ಜನರನ್ನು ಸಾಯಿಸಿರ್ತಕ್ಕಂಥ ಕೂರ್ಗಿಗಳನ್ನು ಆ ಒಂದು ಇನ್ಸಿಡೆಂಟ್, ಅದೇ ಫಸ್ಟ್ ಟೆರರಿಸ್ಟ್ ಅಟ್ಯಾಕ್ ಅಂತ ನಾನು ಅಂದ್ಕೊಂಡಿದ್ದೀನಿ ಇಂಡಿಯಾದಲ್ಲಿ ಆಗಿರೋದು. ಅದ್ರ ಬಗ್ಗೆ ಪುಸ್ತಕ ಓದಿದಾಗ ಒಂಥರ ಮನ್ಸಿಗೆ ನೋವು ಬರುತ್ತೆ, ಒಂಥರ ಗ್ಲೂಮ್ ಆಗುತ್ತೆ. ಹೀಗೆಲ್ಲ ನಮ್ಮ ಪುರಾತನ ಜನರು, ನಮ್ಮ ಹಿರಿಯರು, ನಮ್ಮ ಹಳೆ ತಲೆಮಾರಿನವರು ಅನುಭವಿಸಿದಾರಲ್ಲ, ಇಷ್ಟು ತಲ್ವಾರಿಟ್ರು, ಇಷ್ಟು ಬಂದೂಕಿಟ್ರು ತಮ್ಮ ಧರ್ಮನ ಬಿಡ್ಲಿಲ್ವಲ್ಲ, ನಮ್ಮ ಹಿರಿಯಕರು ತುಂಬ ಗ್ರೇಟ್. ಇದ್ರ ಬಗ್ಗೆ ಒಂದು ಪಿಕ್ಚರ್ ಆಗಬೇಕು, ಕೂರ್ಗ್ ಫೈಲ್ಸ್ ಬಗ್ಗೆ ಪಿಕ್ಚರ್ ಆಗಬೇಕು. 3-4 ಪುಸ್ತಕ ಇದೆ. ಆ ಪುಸ್ತಕದ ಆಧಾರದ ಮೇಲೆ, ಯಾವುದು ಕಾಂಟ್ರವರ್ಸಿ ಬೇಡ, ಪುಸ್ತಕದ ಡಾಕ್ಯುಮೆಂಟೇಶನ್ ಮೇಲೆ. ಕಾಂಟ್ರವರ್ಸಿ ಆಗೋಯ್ತು ಅಂತ ನನ್ನ ಭಾವನೆ ಸರ್. ಈಗ ಸ್ವತಂತ್ರ ಹೋರಾಟಗಾರ ಅಂತ ಕರೀತಾರೆ ಟಿಪ್ಪುನ. ಒಂದು ಸಮುದಾಯ ಪೂಜೆ ಮಾಡುತ್ತೆ ಟಿಪ್ಪು ಸುಲ್ತಾನ್ರನ್ನ. ಆದ್ರೆ ಈಗ ನೀವು ಭಯೋತ್ಪಾದಕ ಅನ್ನೋ ರೀತಿ ಕೂರ್ಗ್ ಫೈಲ್ಸ್ ನಲ್ಲಿ ಚಿತ್ರೀಕರಿಸಬೇಕು ಅಂತ ಹೇಳ್ತಾ ಇದ್ದೀರಾ. ಇದು ವಿವಾದ ಅಲ್ಲದೆ ಮತ್ತೇನಾಗುತ್ತೆ? ಕರ್ನಾಟಕದ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರೇ ಸ್ವತಃ ತಮ್ಮ ಬರವಣಿಗೆಯಲ್ಲೇ, ತಮ್ಮ ಜಡ್ಜ್ಮೆಂಟಲ್ಲಿ ಟಿಪ್ಪು ಸುಲ್ತಾನ್ ವಾಸ್ ನಾಟ್ ಅ ಫ್ರೀಡಮ್ ಫೈಟರ್, ತನ್ನ ಜಾತಿಯನ್ನು ಬೆಳೆಸಲಿಕ್ಕೆ ಮಾಡಿರ್ತಕ್ಕಂಥ ಮರ್ಡರ್ ಅಂತ ಸ್ಪಷ್ಟವಾಗಿದೆ. ಆ ಕಾಪಿಯನ್ನು ನಾನು ನಿಮಗೆ ತಲುಪಿಸ್ತೀನಿ. ಅದಾದ ನಂತರ ಕ್ರಿಶ್ಚಿಯನ್ ರೈಟರ್ಸ್ ಮಂಗಳೂರಲ್ಲಾಗಿರ್ತಕ್ಕಂಥ ಹತ್ಯೆ ಬಗ್ಗೆ ಪುಸ್ತಕ ಬರೆದಿದ್ದಾರೆ. ಅದಾದ ನಂತರ ಅನೇಕ ಕೂರ್ಗಿಗಳು ಹೇಗೆ ಟಿಪ್ಪು ಕೂರ್ಗಲ್ಲಿ ಬಂದು ರೇಪು, ಮರ್ಡರು ಮಾಡಿದ್ರ ಬಗ್ಗೆ ಬರೆದಿಟ್ಟಿದ್ದಾರೆ. ಈ ಎಲ್ಲ ನೋವನ್ನು ನಮ್ಮ ಹಿಂದೂಗಳ ಮೇಲೆ ಆಗಿದೆ. ಹಿಂದೂಗಳು ಅಂದ್ರೆ ಬರೀ ಬ್ರಾಹ್ಮಣರಲ್ಲ, ಮೇಲ್ಕೋಟೆ ಬ್ರಾಹ್ಮಣರ ಕತೆ ಇನ್ನೊಂದು ಅಧ್ಯಾಯ. ಕೂರ್ಗಲ್ಲಾಗಿರ್ತಕ್ಕಂಥ ಕೂರ್ಗಿಸ್ ಮೇಲೆ ಆಗಿರ್ತಕ್ಕಂಥ ಅನ್ಯಾಯ ಇದೆಯಲ್ಲ, ಅದ್ರ ಬಗ್ಗೆ ಒಂದು ಪಿಕ್ಚರು ಬರಬೇಕು. ಹೇಗೆ ಕರಿಯಪ್ಪ ಮಾಣಿಕ್ ಶಾ ಅಂದಮೇಲೆ ಪಿಕ್ಚರ್ ಬರಬೇಕು ಅಂತ ನನ್ನ ಒಂದು ಆಸೆ ಇದೆಯೋ, ಹಾಗೆ ಕೂರ್ಗ್ ಫೈಲ್ಸ್ ಮೇಲೆ ಒಂದು ಪಿಕ್ಚರ್ ಬರಬೇಕು. ಅದಕ್ಕೆ ನಾನು ನನ್ನ ಸ್ವಂತ ಪ್ರೀತಿಯ ದುಡ್ಡನ್ನು ಹಾಕಿ ಯಾರಾದರೂ ಡೈರೆಕ್ಟ್ ಮಾಡೋದಿದ್ರೆ ಬಂಡವಾಳ ಹಾಕೋದು ಪ್ರಶಾಂತ್ ಸಂಬರ್ಗಿ. ಓಕೆ, ಇಂಥ ಫೈಲ್ಸ್ಗಳನ್ನು ಓಪನ್ ಮಾಡೋದ್ರ ಮೂಲಕ ಸಮಾಜಕ್ಕೆ, ದೇಶಕ್ಕೆ ಉಪಯೋಗ ಇದೆಯಾ? ಸಾಮರಸ್ಯ ಹಾಳಾಗ್ತಿಲ್ವಾ? ಮನಸ್ಸುಗಳನ್ನ ಕದಡ್ದ ಹಾಗಾಗ್ತಾ ಇದೆ. ಯಾರು ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ ಇದರಿಂದ? ಇತಿಹಾಸ ಮತ್ತು ಹಿಸ್ಟ್ರಿ ಅನ್ನೋ ಎರಡನ್ನ ಬಿಟ್ಟರೆ ಯಾವ ಜನಾಂಗನೂ ಮುಂದೆ ಹೋಗಲ್ಲ. ನೀವು ಹಿಸ್ಟ್ರಿನೇ ಮರ್ತು ಹೋದರೆ ನೀವು ಮುಂದೆ ಏನು ಬದುಕ್ತೀರಾ? ಹಿಸ್ಟ್ರಿಯನ್ನು ಮುಂದಿನ ಪೀಳಿಗೆಗೆ ನೀವು ಕರೆಕ್ಟಾಗಿ ಕೊಡಲಿಲ್ಲ ಅಂದರೆ, 47ರಿಂದ ಈಗಿನ ತನಕ 75 ವರ್ಷ ನಮ್ಮ ಹಿಸ್ಟ್ರಿಯನ್ನು ತಮಗೆ ಬೇಕಾದ ಹಾಗೆ ತಿರುಚಿ ನಮಗೆ ಹೇಳ್ಕೊಟ್ಟಿದ್ದಾರೆ.
ನಾವು ಓದ್ಬೇಕಾದ್ರೆ 7ನೇ ಕ್ಲಾಸ್ 8ನೇ ಕ್ಲಾಸಲ್ಲಿ ಗೋಲ್ ಗುಂಬಸ್, ಕುತುಬ್ ಮಿನಾರ್, ತಾಜ್ ಮಹಲ್ ಇದನ್ನೇ ಓದಿದ್ವಿ ಹೊರತು ವಿಜಯನಗರ ಸಾಮ್ರಾಜ್ಯ, ಮೌರ್ಯ ಡೈನಸ್ಟಿ, ಚಂದ್ರಗುಪ್ತ ಮೌರ್ಯ ಡೈನಸ್ಟಿ, ಚೋಳ ಡೈನಸ್ಟಿ ಬಗ್ಗೆ ನಾವು ಓದಲೇ ಇಲ್ಲ. ಹೀಗಿರ್ಬೇಕಾದ್ರೆ ಹಿಸ್ಟ್ರಿಯನ್ನು ಯಾರೋ ಒಬ್ಬ ರಾಜಕೀಯ ಪ್ರೇರಿತವಾಗಿ ಹಿಸ್ಟ್ರಿ ಪುಸ್ತಕ ಬರೆದಿಟ್ಟಿದ್ದನ್ನು ನಾವು ಓದಿದ್ದೀವಿ. ಆದರೆ ಈಗ ಬುದ್ಧಿ ಬಂದಾದ್ಮೇಲೆ ನಿಜವಾದ ಹಿಸ್ಟ್ರಿ ಏನು, ಆಗಿರ್ತಕ್ಕಂಥ ಅನಾಹುತ ಏನು, ನಮ್ಮ ನೆಕ್ಸ್ಟ್ ಜನರೇಷನ್ ಕೊಡಬೇಕು ಅಂದರೆ ಕೂರ್ಗ್ ಫೈಲ್ಸ್ ಬರಬೇಕು. ಓಕೆ, ಹಾಗಿದ್ರೆ ಪ್ರಶಾಂತ್ ಸಂಬರ್ಗಿ ಅವ್ರ ಪ್ರಕಾರ ಇನ್ನು ಯಾವೆಲ್ಲ ಫೈಲ್ಸ್ಗಳು ಬರ್ತಾ ಹೋಗ್ಬೇಕು? ಹಾಗಿದ್ರೆ ಇದೇ ರೀತಿ ಎಲ್ಲ ನರಮೇಧಗಳನ್ನ ಅಥವಾ ಇತಿಹಾಸದಲ್ಲಾದಂತಹ ರಕ್ತಸಿಕ್ತ ಅಧ್ಯಾಯಗಳನ್ನೆಲ್ಲ ಸಿನಿಮಾ ಮೂಲಕ ಜನರ ಮುಂದೆ ಇಡ್ತಾ ಹೋಗ್ತೀವಿ ಅಂದ್ರೆ ಯಾವ ಫೈಲ್ಸ್ ಬರಬೇಕು ಅಂತ ಹೇಳ್ತೀನಿ. ಮಹಾತ್ಮ ಗಾಂಧಿ ಅವರು ಸತ್ತಾದ್ಮೇಲೆ ನಾಥೂರಾಮ್ ಗೋಡ್ಸೆ ಅವರ ಜನಾಂಗ ಬ್ರಾಹ್ಮಣರನ್ನ 1948 ಅಲ್ಲಿ ಮಹಾರಾಷ್ಟ್ರದಲ್ಲಿ ರೋಡಲ್ಲಿ ಕೊಂದ್ರಲ್ಲ, ಆ ಫೈಲ್ಸ್ ಬರಬೇಕು. 1984 ಅಲ್ಲಿ ಇಂದಿರಾ ಗಾಂಧಿಯನ್ನು ಸಾಯಿಸಿದ್ರಲ್ಲ ಸರ್ದಾರ್ಜಿಗಳು, ಅವರ ರಿಟಾಲಿಯೇಷನ್ ಆಗಿ ಡೆಲ್ಲಿಯಲ್ಲಿ 3,500 ಸಿಖ್ಗಳನ್ನು ಸಾಯಿಸಿದ್ರಲ್ಲ, ಅದು ಬರಬೇಕು. ಬೆಂಗಾಲಲ್ಲಿ ಆಗಿರ್ತಕ್ಕಂಥ ಅನಾಹುತ, ಅದ್ರ ಬಗ್ಗೆ ಫೈಲ್ಸ್ ಬರಬೇಕು. ನಮ್ಮ ಇಲ್ಲಿ ಶ್ರೀರಂಗಪಟ್ಟಣ ಪಕ್ಕದಲ್ಲಿ ಮೇಲ್ಕೋಟೆ ಅಯ್ಯಂಗಾರ್ಸ್ ಮೇಲೆ ಆಗಿರ್ತಕ್ಕಂಥ ದಬ್ಬಾಳಿಕೆ, ದೌರ್ಜನ್ಯ, ದೀಪಾವಳಿನ ಆಚರಿಸೋದಿಲ್ಲ ಅಂತ ಒಂದು ಜನಾಂಗ ಒಂದೇ ದಿನ 800 ಜನ ಸಾಯಿಸಿದ್ರಲ್ಲ, ಅದ್ರ ಬಗ್ಗೆ ಫೈಲ್ಸ್ ಬರಬೇಕು. ಹೀಗೆ ನಾನು ಪೋರ್ಚುಗೀಸ್ ಅವ್ರು ಮಾಡಿದ ಗೋವರ್ನ್ ಫೈಲ್ಸ್ ಬಗ್ಗೆ ಎಲ್ಲ ಮಾತಾಡ್ತಾ ಇಲ್ಲ. ಇದು ರಾಷ್ಟ್ರಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವಿಷಯ. ದಿಸ್ ಆರ್ ಆಲ್ ಎಜುಕೇಶನಲ್ ಫೈಲ್ಸ್. ಇದನ್ನ ತಿಳ್ಕೊಂಡಾಗ ಯಾವ ಧರ್ಮ ಇಂಪಾರ್ಟೆಂಟು, ಯಾವ ಧರ್ಮದ ಮೇಲೆ ನಾವು ಮುಂದಿನ ಆಡಳಿತ ಕೊಡಬೇಕು, ಯಾವ ಧರ್ಮದ ಆಧಾರದ ಮೇಲೆ ಒಂದು ರಾಷ್ಟ್ರೀಯವಾದಿಯ ಮೇಲೆ ಒಂದು ಪಕ್ಷನ ಅಧಿಕಾರಕ್ಕೆ ತರಬೇಕು ಅನ್ನೋದನ್ನ ಒಂದು ತಲೆಯಲ್ಲಾದ್ರೂ ಹೋಗುತ್ತೆ. ಇಫ್ ಐ ಆಮ್ ನಾಟ್ ಏಬಲ್ ಟು ಕನ್ವಿನ್ಸ್ ಹಿಮ್, ಈಗ ಈ ಥರ ಆಗಿದೆ, ಈ ಥರ ಅನಾಹುತ ಆಗಿದೆ, 1,500 ವರ್ಷದಿಂದ ನಡೆದಿರ್ತಕ್ಕಂಥ 1400 years ಇಂದ ನಡೆದಿರ್ತಕ್ಕಂಥ ಅನಾಹುತಗಳು ನೋಡಿದ್ದೇವೆ. ಅಫ್ಘಾನಿಸ್ತಾನ್ ಯಾವ ದೇಶ ಇತ್ತು, ಏನಾಗಿದೆ, ಬಾಂಗ್ಲಾದೇಶ್ ಯಾವ ದೇಶ ಇತ್ತು, ಏನಾಗಿದೆ, ಪಾಕಿಸ್ತಾನ ಯಾವ ದೇಶ ಇತ್ತು, ಏನಾಗಿದೆ, ಇರಾನ್ ಯಾವ ದೇಶ ಇತ್ತು, ಆಗಿದೆ. ಈ ಎಲ್ಲವನ್ನು ನಾವು 1400 years ನೋಡಿದ್ದೇವೆ. ಅಲ್ಲಿನ ಕೂಗು, ಅಳಲು, ಅಲ್ಲಿನ ಒಂದು ನೋವು ಇನ್ನ ಕಣ್ಣೀರಲ್ಲಿ ಇದೆ, ಆ ಎಕೋಸ್ ಇನ್ನ ಇದೆ. ಅದನ್ನೇ ನೀವು ಮರ್ತೋಗ್ಬಿಟ್ರೆ, ನಾವು ಸೆಕ್ಯುಲರಿನ ಹೆಸರಲ್ಲಿ, ಅಣ್ಣ ತಮ್ಮನ ಹೆಸರಲ್ಲಿ, ಹಿಂದೂ ಮುಸ್ಲಿಂ ಬಾಯ್ ಹೆಸರಿನಲ್ಲಿ ನಾವು ಯಾವುದೋ ಒಂದು ಎನಿಮಿ ಜೊತೆ ಬದುಕ್ತಾ ಇದ್ದೀವಿ ಅನಿಸ್ತದೆ ನನಗೆ. ಓಕೆ, ಇದ್ದಕ್ಕಿದ್ದ ಹಾಗೆ ದಿಢೀರಂತ ಎಚ್ಚೆತ್ತುಗೊಂಡ ಓರ್ವ ಹಿಂದೂ ಪ್ರಶಾಂತ್ ಸಂಬರ್ಗಿ ಅವರು ಅಂತ ಹೇಳ್ಬೋದಾ? ಖಂಡಿತ ಇಲ್ಲ. ನನ್ನ ರಾಷ್ಟ್ರೀಯವಾದ ಮತ್ತು ರಾಷ್ಟ್ರೀಯ ಚಿಂತನೆ ನನಗೆ ಬುದ್ಧಿ ಬಂದಾಗಿಂದ ನಾನು ಮಾತಾಡ್ತಾ ಇದ್ದೀನಿ. ನಮ್ಮ ಫ್ಯಾಮಿಲಿ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ಸಿನ ಒಂದು ಅಧಿಕಾರವನ್ನು ನಡೆಸ್ಕೊಂಡು ಬಂದಿರತಕ್ಕಂಥದ್ದು. ಆಗ ಇದ್ದಿದ್ದು ಪಕ್ಷ ಅದು ಒಂದೇ. ಆದರೆ ಕಾಂಗ್ರೆಸ್ ಮುಕ್ತ ಭಾರತ ಆಗಬೇಕು, ಕಾಂಗ್ರೆಸ್ ಮುಕ್ತ ಭಾರತ ಏಕಾಗಬೇಕು ಅನ್ನೋದನ್ನು ಅನೇಕ ಅಧ್ಯಯನಗಳು, ಅನೇಕ ವಿಷಯಗಳನ್ನು ತಿಳ್ಕೊಂಡು ನನ್ನ ಎಲ್ಲ ಡಿಬೇಟಲ್ಲೂ, ನಾನು ಮಾಡುವ ಎಲ್ಲ ಒಂದು ಬರವಣಿಗೆಯಲ್ಲೂ, ನನ್ನ ಸೋಷಿಯಲ್ ಮೀಡಿಯಾ, ನನ್ನ ಟ್ವಿಟರ್, ನಾನು ಮಾಹಿತಿ ಸಂಗ್ರಹಣೆ ಮಾಡಿರೋದು ಕಾಂಗ್ರೆಸ್ಸಿಂದ ಆಗಿರೋ ಅನಾಹುತಗಳ ಬಗ್ಗೆನೇ ಇರೋದು. ಕಾಂಗ್ರೆಸ್ ಒಂದು ಧರ್ಮಕ್ಕೆ, ಒಂದು ಜಾತಿಯನ್ನು ಓಲೈಕೆ ಮಾಡಲಿಕ್ಕೆ ಮಾಡಿರುವ ಅನಾಹುತಗಳ ಬಗ್ಗೆ ನಾನು 3 hour 4 hour ಮಾತಾಡಬಲ್ಲೆ. ಓಕೆ, ಸೊ ಅದಕ್ಕೆ ಈಗ ವಿರುದ್ಧ ಸ್ಥಾನದಲ್ಲಿ ನಿಂತು ಪ್ರಶಾಂತ್ ಸಂಬರ್ಗಿ ಅವರು ಬಿಜೆಪಿ ವಕ್ತಾರಿಕೆ ಮಾಡ್ತಾರೆ ಅಂತ ಕಾಂಗ್ರೆಸ್ಸಿಗರಿಗೆ ಒಂದು ಕೋಪ ಇದೆ ಪ್ರಶಾಂತ್ ಸಂಬರ್ಗಿ ಅವ್ರ ಮೇಲೆ. ನಾನು ಪ್ರೈಮರಿ ಮೆಂಬರು ಅಲ್ಲ ಬಿಜೆಪಿಗೆ. ಒಂದು ಕೇವಲ 5 ರೂಪಾಯಿ ಕೊಟ್ಟು ಮೆಂಬರ್ಶಿಪ್ ತಗೊಂತಾರೆ ಬಿಜೆಪಿಲಿ, ಅದೂ ಅಲ್ಲ. ನಾನು ರಾಜಕೀಯ ಮಾಡೋದಿತ್ತು ಅಂದರೆ ನಾನು ಯಾವಾಗ 10 ವರ್ಷದ ಹಿಂದ್ಗಡೆನೆ ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಸೇರಿಕೊಂಡು ಮೀಡಿಯಾ ಅಡ್ವೈಸರ್ ಆಗೋ ಅಥವಾ ಸ್ಪೋಕ್ಸ್ ಪರ್ಸನ್ ಆಗೋ ಅವರ ಪರವಾಗಿರ್ತಾ ಇದ್ದೆ. ಆದರೆ ರಾಷ್ಟ್ರೀಯವಾದ, ರಾಷ್ಟ್ರೀಯ ಚಿಂತನೆ ಬರಬೇಕು, ಈ ಪಕ್ಷಕ್ಕೆ ಗುರುತಿಸಬಾರ್ದು ಇವರನ್ನ ಅಂತ ಹೇಳಿ ನಾನು ನನ್ನ ಹೋರಾಟ ಮತ್ತು ನನ್ನ ಸಂಘಟನೆ ಮತ್ತು ನನ್ನ ಮಾತುಗಳಿಂದ ಯುವಕರಿಗೆ ಹೆಚ್ಚು ಪ್ರೋತ್ಸಾಹ ಮಾಡ್ತಾ ಇದ್ದೀನಿ. ಓಕೆ, ಸೊ ರಾಜಕಾರಣದ ದುಮ್ಕು ಆಲೋಚನೆಗಳಿಲ್ವಾ ಹಾಗಿದ್ರೆ ಸಂಬರ್ಗಿ ಅವ್ರಿಗೆ? ರಾಜಕಾರಣ ಬೇಕು, ಆದರೆ ಎಷ್ಟೋ ಸಿದ್ಧಾಂತಗಳನ್ನು ನಾವು ಅದನ್ನು ಬಿಟ್ಟು ಹೋಗಬೇಕಾಗತ್ತೆ. ಅನೇಕ ಸಿದ್ಧಾಂತಗಳಿಗೆ ನಾನು ಬದ್ಧನಾಗಿದ್ದೇನೆ. ನಾನು ರೈಟಲ್ಲಿ ಎಕ್ಸ್ಟ್ರೀಮ್ ರೈಟ್, ನನ್ನ ನೀವು ಹಿಂದೂ ಫೆನಾಟಿಕ್ ಅಂತ ಕರೆದ್ರು ನನಗೇನು ಬೇಜಾರಿಲ್ಲ, ಹಿಂದೂವಿನ ಒಂದು ಭೂತ ಹಿಡ್ಕೊಂಡಿದೆ ಅಂದ್ರೂ ನನಗೇನು ಬೇಜಾರಿಲ್ಲ. ಯಾಕೆಂದರೆ ಯಾರು ಭಾರತದ ಹಿಸ್ಟ್ರಿಯನ್ನು, ಭಾರತದ ಒಂದು ಪುರಾತನ ಹಿಸ್ಟ್ರಿಯನ್ನು ಕಲ್ತಿದ್ದಾರೋ, ಓದಿದಾರೋ ಅವ್ರಿಗೆ ಗೊತ್ತಾಗುತ್ತೆ. ಯಾರು ಓದ್ಕೊಂಡಿಲ್ವೋ ಅವರು ಬರೀ ಡೊಂಬರಾಟ ಮಾಡ್ತಾರೆ. ಓಕೆ, ಸೊ ಅಲ್ಲಿಗೆ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಬಗ್ಗೆ ಪ್ರಶಾಂತ್ ಸಂಬರ್ಗಿ ಅವರ ಅಭಿಪ್ರಾಯ ಏನು ಸರ್? ಹಿಂದೂ ರಾಷ್ಟ್ರ ಅಫ್ಘಾನಿಸ್ತಾನದಿಂದ ಬರ್ಮಾವರೆಗೂ ಇತ್ತು. ನೇಪಾಳನ್ ಕೊಟ್ವಿ, ಬರ್ಮಾ ಕೊಟ್ವಿ, ಬಾಂಗ್ಲಾದೇಶ್ ಕೊಟ್ವಿ, ಶ್ರೀಲಂಕಾ ಕೊಟ್ವಿ.
ಅಫ್ಘಾನಿಸ್ತಾನ್ ಕೊಟ್ವಿ, ಪಾಕಿಸ್ತಾನ್ ಕೊಟ್ವಿ, ಕಾಶ್ಮೀರ ಕೈ ಹಾಕಿದ್ದಾರೆ. ಭಾರತ ಉಳ್ಕೋಬೇಕು ಅಂದ್ರೆ ಹಿಂದೂ ರಾಷ್ಟ್ರದ ಕನಸನ್ನು ಕಟ್ಟಬೇಕು, ಉಳ್ಕೊಳೋದು ನಮ್ಮ ಭಾರತ ಮಾತ್ರ. ಓಕೆ, ಹಿಂದೂ ರಾಷ್ಟ್ರೀಯವಾದ ಮತ್ತೆ ಇತ್ತೀಚೆಗೆ ರಾಷ್ಟ್ರೀಯ ಧ್ವಜದ ವಿಚಾರವಾಗಿ ಆದಂತಹ ಬೆಳವಣಿಗೆಗಳು, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಪ್ರತಿಕ್ರಿಯೆ? ರಾಷ್ಟ್ರೀಯ ಧ್ವಜ ಬಂದಿದ್ದು 1947ಗಿನ ಮುಂಚೆ, 1-2 ವರ್ಷದ ಮುಂಚೆ. ಹೆಚ್ಚಾಗಿ ಕಾಂಗ್ರೆಸ್ಸಿನ ಒಂದು ಧ್ವಜವನ್ನು ಆಲ್ಟರ್ ಮಾಡಿಕೊಂಡು ಬಂದಿರತಕ್ಕಂಥ ಧ್ವಜ. ಆದರೆ ನಿಮಗೆ ಗೊತ್ತಾಗಬೇಕು, ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿಯನ್ನು ಫಾರ್ಮ್ ಮಾಡಿದಾಗ ಅನೇಕ ಹಿಸ್ಟೋರಿಯನ್ಸ್, ಅನೇಕ ರಾಜಕಾರಣಿಗಳ ಆಟೋಬಯೋಗ್ರಫಿ, ಫ್ರಮ್ ಸರ್ದಾರ್ ವಲ್ಲಭಭಾಯ್ ಪಟೇಲಿಂದ ಹಿಡ್ಕೊಂಡು ಯಾರ್ಯಾರು ಏನೇನು ಬರೆದಿದ್ರೋ, ರಾಷ್ಟ್ರ ಧ್ವಜಕ್ಕೆ ಮೊದಲು ಫಸ್ಟು ಆಯ್ಕೆ ಆಗಿದ್ದು ನಮ್ಮ ಭಗವಾ ಧ್ವಜ. ಆದರೆ ಅನೇಕರು ಸಲಹೆ ಮೇರೆಗೆ, ಇನ್ಫ್ಲೂಯೆನ್ಸ್ ಆಫ್ ಬ್ರಿಟಿಷ್ ಅವರ ಇಂಗ್ಲೀಷಿನ ಸಲಹೆ ಮೇರೆಗೆ ಒಂದು ಮಾಡರ್ನ್ ಫ್ಲ್ಯಾಗ್ ಬೇಕು ಅಂತ ಹೇಳಿ ಟ್ರೈ ಕಲರನ್ನು ಒಪ್ಕೊಂಡ್ರು. ಟ್ರೈ ಕಲರ್ ಒಪ್ಕೊಂಡಿದ್ದೀವಿ 75 ವರ್ಷದಿಂದ, ಅದಕ್ಕೆ ನಾವು ಸಲ್ಯೂಟ್ ಹೊಡಿತಾ ಇದ್ದೀವಿ, ಅದ್ರ ಬಗ್ಗೆ ಅಭ್ಯಂತರ ಇಲ್ಲ. ಆದರೆ ರಾಷ್ಟ್ರೀಯ ಸಂಕೇತ ಭಗವಾ ಧ್ವಜ ಬಗ್ಗೆ ನಮಗೆ ಗೌರವ ಇದೆ. ಶಿವಾಜಿ ಕಟ್ಟಿರ್ತಕ್ಕಂಥ ಆ ಧ್ವಜದ ಬಗ್ಗೆ ಗೌರವ ಇದೆ. ಅದು ಪ್ರತಿಯೊಂದು ಕೋಟೆ, ಅರಮನೆ ಏನೇನಿತ್ತೋ ನಮ್ಮದು ಸಂಪ್ರದಾಯ ಅಲ್ಲಿದ್ದರೆ ಅದು ಭವ್ಯ ಭಾರತ, ಭವ್ಯ ಹಿಂದೂ ರಾಷ್ಟ್ರದ ಒಂದು ಸಂಕೇತವಾಗುತ್ತೆ. ಓಕೆ, ಎಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಎಲ್ಲ ಪ್ರಶ್ನೆಗಳಿಗೆ ಬಹುತೇಕ ನೇರ ಉತ್ತರಗಳನ್ನೇ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ವಿಜಯ್. ಝೀಗೆ ಫಸ್ಟ್ ಇಂಟರ್ವ್ಯೂ, ಕನ್ನಡ ಝೀ ನ್ಯೂಸ್ ಡಿಜಿಟಲ್ ಯುಗದಲ್ಲಿ ಒಂದು ಹೊಸ ಕ್ರಾಂತಿಯನ್ನು ಸೃಷ್ಟಿ ಮಾಡಿದ್ದೆ. ಐ ವಿಶ್ ಆಲ್ ದ ಬೆಸ್ಟ್ ಟು ಝೀ ಕನ್ನಡ ನ್ಯೂಸ್. ಆ್ಯಂಡ್ ಎಂಟರ್ಟೈನ್ಮೆಂಟಲ್ಲಿ ನೀವು ಅಗ್ರಸ್ಥಾನದಲ್ಲಿದ್ದೀರಾ. ಡಿಜಿಟಲ್ ಯುಗದಲ್ಲಿ ಯು ಆರ್ ನಂಬರ್ 1. ಆಲ್ ಇಂಡಿಯಾ ನಿಮ್ಮ ನ್ಯೂಸ್ ಅಂದರೆ ಝೀ ಹಿಂದಿ, ಝೀ ಅನೇಕ ಭಾಷೆಗಳು, ಮರಾಠಿಯಿಂದ ಹಿಡ್ಕೊಂಡು ಯು ಆರ್ ನಂಬರ್ 1. ಆ್ಯಂಡ್ ಈಗ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ಗೆ ದಾಪುಗಾಲ್ ಹಾಕಿದ್ದೀರಾ. ಐ ವಿಶ್ ಯು ಆಲ್ ದ ಬೆಸ್ಟ್ ಕನ್ನಡ ಝೀ ನ್ಯೂಸ್ಗೆ ಅವ್ರಿಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದ ಇಡೀ ಟೀಮ್ ಕಡೆಯಿಂದ ಮತ್ತು ನಮ್ಮ ಇಡೀ ತಂಡದಿಂದ ನಿಮಗೂ ಕೂಡ ನಿಮ್ಮ ಮುಂದಿನ ಎಲ್ಲ ಕಾರ್ಯಕ್ರಮಗಳು ಕೂಡ ಶುಭ ಹಾರೈಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಝೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.